ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಎಪಿಸೋಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಮನೆಗ್ ಬಂದಿರೋ ತಾರನ್ ಮುಂದೆ ಮನೋಜ ಮಾತು ಮುಂಚೆ ಲೊಟ್ಟೆ ಅಂತ ಕರಿಬೇಕಾದ್ರೆ ಅದ್ರಿಂದ ತಾರನ್ಗೆ ತನ್ನ ಹಳೇದೆಲ್ಲ ನೆನ್ಪಾಗ್ತಿದೆ. ಇದೇ ರೀತಿ ಅವ್ನ್ ಕಣ್ ಮುಂದೆ ತಾರಾ ಮತ್ತೆ ಮನೋಜನ್ ಇನ್ಸಿಡೆಂಟ್ ಅವಳಿಗೆ ನೆನ್ಪಿಗೆ ಬರ್ತಾ ಇದೆ. ಇದೇನಾದ್ರೂ ಕಂಪ್ಲೀಟ್ ಆಗಿ ನೆನಪಾಗಿ ಸೂರ್ಯನ ಹತ್ರ ಈ ವಿಷಯನ ಹೇಳ್ತಾಳ. ತಾನು ಯಾರು ಅನ್ನೋದ್ರ ಬಗ್ಗೆ ತಾರಾ ಹುಡ್ಕಾಟ ಶುರು ಮಾಡ್ತಾಳ. ಹೇಗಾದ್ರೂ ಮಾಡಿ ಈ ಮನೆಗ್ ಬಂದಿರೋ ಈ ತಾರನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಮನೋಜ ಬೇರೆ ಪ್ಲಾನ್ ಮಾಡ್ತಿದ್ದಾನೆ. ಆದ್ರೆ ಎಲ್ಲದ್ರಿಂದ ಬಚಾವ್ ಮಾಡ್ಕೊಂಡು ಮತ್ತೆ ತನ್ನ ಅಣ್ಣ ಸೂರ್ಯನ್ ಜೊತೆ ತಾರಾ ಒಂದಾಗ್ತಾಳ. ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಹಾಗೆ ಶಾಂತಿ ತನ್ ತಾಳಿನ ತೋರಿಸ್ತಾ, ನನ್ ತಾಳಿ ಭಾಗ್ಯ ಗಟ್ಟಿಯಾಗಿರ್ಬೇಕು ಅಂದ್ರೆ ನನ್ ಗಂಡ ಬಂದ್ ಕರೆದ್ರು, ನಿನ್ ಗಂಡ ಬಂದ್ ಕರೆದ್ರು ಯಾವ್ದೇ ಕಾರಣಕ್ಕೂ ನೀನು ನಾನ್ ಹೇಳೋವರ್ಗೂ ಈ ಮನೆಗೆ ಬರ್ಬಾರ್ದು, ಹಾಗಂತ ಮಾತ್ ಕೊಡು ಅಂತ ಮೀನನ್ ಹತ್ರ ಮಾತ್ ತಗೋತಾಳೆ. ಅದೇ ಮಾತಿನ ಪ್ರಕಾರ ಮೀನಾ ಮನೆ ಬಿಟ್ಟು ಹೋಗ್ತಾಳೆ. ಅಷ್ಟೇ ಅಲ್ದೆ ಪ್ರತಿದಿನ ಪ್ರತಿ ಕ್ಷಣ ಹೊಸ ಹೊಸ ತಿರುವುಗಳನ್ನ ಆಸೆ ಸೀರಿಯಲ್ ನಲ್ಲಿ ತೋರಿಸ್ತಾ ಇದಾರೆ. ಯಾರು ಮಿಸ್ ಮಾಡದೆ ತಪ್ಪದೆ ಸೀರಿಯಲ್ ನ ನೋಡಿ ಬನ್ನಿ. ತಡ ಮಾಡದೆ ಇವತ್ತಿನ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ತಾರಾ ಕಾಣೆಯಾಗಿರೋದಿಕ್ಕೆ ಸೂರ್ಯ ಮೀನನೇ ಕಾರಣ ಅಂತ ವಿಶಾಲಾಕ್ಷಿ ಹುಚ್ಚಿ ತರ ತನ್ನ ಚೇಲಗಳ ಮೇಲೆ ಹಾಸ್ಪಿಟಲ್ ಅವ್ರ ಮೇಲೆ ಸಿಕ್ಕಾಪಟ್ಟೆ ರೇಗಾಡ್ತಾಳೆ. ಹಾಗೆ ಅವಳು ಎಲ್ಲಿ ಹೋಗಿರ್ಬೋದು ಅಂತ ತನ್ನ ಹುಡುಗರುಗಳನ್ನೆಲ್ಲ ಕಳಿಸಿ ವಿಚಾರಣೆ ನಡೆಸ್ತಿರ್ತಾಳೆ. ಹೇಗಾದ್ರೂ ಮಾಡಿ ಆ ಸೂರ್ಯ ಮೀನಿಗೆ ಸರಿಯಾಗಿ ಬುದ್ಧಿ ಕಲ್ಸಿ ತಾರನ್ನ ಮತ್ತೆ ಮನೆಗೆ ವಾಪಸ್ ಕರ್ಕೊಂಡ್ ಬರ್ಲೇಬೇಕು ಅಂತ ವಿಶಾಲು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಲಕ್ಕಿ ಅಜ್ಜಿ ಜೊತೆಗೆ ಮನೆಯವರೆಲ್ಲರೂ ಸೇರ್ಕೊಂಡು ಆರಾಮಾಗಿ ಊಟ ಮುಗಿಸಿ ಮಾತಾಡೋದಕ್ಕೆ ಅಂತ ಕುತ್ಕೋತಾರೆ. ಲಕ್ಕಿ, ನೋಡು, ನೀನ್ ನಂಬಿ ಇವ್ರನ್ನ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದೀನಿ ಅಂತ ಸೂರ್ಯ ಹೇಳ್ದಾಗ, ಹೌದು ಅಜ್ಜಿ, ತಾರಮ್ಮನ್ನ ಹುಡ್ಕೊಂಡು ವಿಶಾಲಾಕ್ಷಿ ಗ್ಯಾಂಗ್ ಎಲ್ಲ ಹುಡುಕ್ತಾ ಇದೆ. ಅವ್ರ ಇಲ್ಲಿ ಸೇಫ್ ಆಗಿರ್ತಾರೆ ಅಂತ ನಾವ್ ಅನ್ಕೊಂಡಿದೀವಿ ಅಂತ ಚೇತನ ಹೇಳ್ತಾನೆ. ಹೌದು ಲಕ್ಕಿ, ಅವ್ರಿವಾಗ ಇಲ್ಲಿದ್ರೇನೆ ಸೇಫ್ಟಿ ಅಂತ ಸೂರ್ಯ ಹೇಳ್ದಾಗ, ಸೂರ್ಯ, ನೀನ್ ಕರೆಕ್ಟ್ ಆಗಿ ಮಾಡಿದ್ಯಾ ಕಣೋ, ನಾನ್ ನೋಡ್ಕೋತೀನಿ ಬಿಡ. ಆದ್ರೆ ಇವ್ರಿಬ್ರೇನು ತುಂಬಾ ದಿವಸ ಇದೇ ರೀತಿ ಇಡೋದಕ್ ಆಗೋದಿಲ್ಲ ಕಣೋ. ಹೆಣ್ಣೆತ್ತಿರೋರು ಯಾವಾಗ ಬೇಕಾದ್ರೂ ಹುಡ್ಕೊಂಡ್ ಬರ್ತಾರ ಕಣೋ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಅಜ್ಜಿ ಅವ್ರ ಆ ರೀತಿ ಹುಡ್ಕೊಂಡ್ ಬಂದ್ರು ನಾನಂತೂ ಹೋಗೋದಿಲ್ಲ. ನನ್ ಖುಷಿ ಯಾವತ್ತೂ ಅವ್ರಿಗೆ ಬೇಕಾಗೇ ಇರ್ಲಿಲ್ಲ. ನಮ್ಮಪ್ಪ ಇರ್ಬೇಕಾದ್ರೆ ಯಾವಾಗ್ಲೇ ನನ್ ಖುಷಿ ಸಂತೋಷನೇ ಬಯಸೋರು. ಆದ್ರೆ ಇವ್ರು ಆತರ ಅಲ್ಲ ಅಂತ ಹೇಳ್ಕೊಂಡು ತಾರಾ ಬೇಜಾರ್ ಮಾಡ್ಕೋತಾಳೆ. ನೋಡಮ್ಮ, ಸ್ಟಾರ್ಟಿಂಗ್ ಅಲ್ಲಿ ಎಲ್ರು ಹಾಗೆ ಇರ್ತಾರೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ ಕಣಮ್ಮ. ಸೂರ್ಯ, ಆದಷ್ಟು ಬೇಗ ಇವ್ರಿಬ್ರಿಗೂ ಮದ್ವೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮಂಜ ಮತ್ತೆ ತಾರಾ ಇಬ್ರು ನಾಚ್ಕೋತಿರ್ತಾರೆ. ಅಜ್ಜಿ, ನೀವ್ ಹೇಳಿದ್ದು ನಿಜನೇ, ಇವ್ರಿಬ್ರುನು ಈ ತರ ಕರ್ಕೊಂಡು ಓಡಾಡಕ್ ಆಗೋದಿಲ್ಲ. ಇದಕ್ಕೆ ಒಂದ್ ತೀರ್ಮಾನ ತಗೊಳ್ಳೇಬೇಕು ಅಂತ ಮೀನಾ ಹೇಳ್ತಾಳೆ. ತೀರ್ಮಾನ ಇದೆಯೇ ಇದೆಯಲ್ಲ ಸಿಸ್ಟರ್, ಮದ್ವೆ ಅಂತ ಹೇಳ್ಕೊಂಡು ಚೇತನ ನಗ್ತಿರ್ತಾನೆ. ಕಣ ಚೇತ, ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು. ಲಕ್ಕಿ ಅವ್ರ ಅಲ್ಲಿವರೆಗೂ ಇಲ್ಲೇ ಇರ್ಲಿ, ನಾನು ಮತ್ತೆ ಮೀನಾ ಇಬ್ರು ಊರ್ಗ್ ಹೋಗಿ ಏನ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲವ್ ಸೂರ್ಯ, ನೀವಿಬ್ರು ಮತ್ತೆ ವಾಪಸ್ ಊರ್ಗೋದ್ರೆ ಆ ವಿಶಾಲಾಕ್ಷಿಗೆ ನಿಮ್ ಮೇಲೆ ಅನುಮಾನ ಬರೋದಿಲ್ವೇನೋ ಅಂತ ಲಕ್ಕಿ ಕೇಳ್ತಾರೆ. ಹೌದು ಲಕ್ಕಿ, ನೀವ್ ಹೇಳಿದ್ ಕರೆಕ್ಟೆ, ಅವಳಿಗೆ ನನ್ ಮೇಲೇನೆ ಡೌಟ್ ಬರುತ್ತೆ ಅಂತ ಸೂರ್ಯ ಹೇಳ್ದಾಗ, ಸೂರ್ಯ, ಮೊದ್ಲು ಅದಕ್ಕೆ ಏನಾದ್ರೂ ದಾರಿ ಮಾಡೋ ಅಂತ ಲಕ್ಕಿ ಹೇಳ್ತಾರೆ. ಹೌದು ರೀ, ಖಂಡಿತ ಅವರು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಂತ ಮೀನಾ ಹೇಳಿದಾಗ, ಹೌದು ಅಕ್ಕ, ಇಷ್ಟೊತ್ಕಾಗ್ಲೇ ಆಸ್ಪತ್ರೆಯಲ್ಲಿ ಸಿಸಿಟಿವಿ ವಿಡಿಯೋ ಎಲ್ಲ ನೋಡಿರ್ತಾರೆ, ಅದ್ರಲ್ಲಿ ಅವ್ರಿಗೆ ಗೊತ್ತಾಗಿರತ್ತೆ ಅಂತ ಮಂಜ ಹೇಳ್ತಿರ್ತಾನೆ. ಲವ್ ಮಂಜ, ನಾವೆಲ್ರು ಮಾಸ್ಕ್ ಹಾಕೊಂಡ್ ಹೋಗ್ಲಿಲ್ವೇನೋ ಒಳಗಡೆಗೆ ಅಂತ ಚೇತನ ಹೇಳ್ಬೇಕಾದ್ರೆ, ಲವ್, ನಾವೇನ್ ಮಾರ್ವೇಷದಲ್ಲಿ ಹೋಗಿದ್ವೇನೋ, ಹೋಗಿದ್ದು ಬರೀ ಮಾಸ್ಕ್ ಹಾಕೊಂಡು. ಏನ್ ನಮ್ ಮುಖ ಏನ್ ಗೊತ್ತಾಗೋದಿಲ್ವಾ ಅವ್ರಿಗೆ? ಅದ್ರಲ್ಲಿ ಕಂಡು ಹಿಡಿದ್ ಬಿಟ್ಟಿರ್ತಾಳೆ ವಿಶಾಲು, ತುಂಬಾ ಡೇಂಜರು ಅಂತ ಸೂರ್ಯ ಹೇಳ್ತಿರ್ತಾನೆ. ಭಾವ, ಖಂಡಿತ ಅವರು ನಮ್ಮನೆಗೆ ಹೋಗಿರ್ತಾರೆ, ಅಲ್ಲಿ ಅಮ್ಮ ಬೇರೆ ಒಂಟಿಯಾಗಿದ್ದಾರೆ ಅಂತ ಮಂಜ ಹೇಳ್ಬೇಕಾದ್ರೆ, ಹೌದು ರೀ, ನನಗೂ ಅದೇ ಭಯ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಸೂರ್ಯ, ಮದ್ವೆ ಮಾಡೋದಕ್ಕೆ ಹೇಗಿದ್ರೆ ಸ್ವಲ್ಪ ದಿವಸ ಆಗುತ್ತೆ ಕಣೋ, ಅದಕ್ಕೇನೇನ್ ಕೆಲ್ಸ ಮಾಡ್ಬೇಕೋ ಅದನ್ನೆಲ್ಲ ನೀನು ಸ್ವಲ್ಪ ನೋಡ್ಕೊಂಡೇ ಮಾಡು. ಆದ್ರೆ ಈ ಸಮಸ್ಯೆ ದೊಡ್ಡದಾಗದೆ ಇರೋ ರೀತಿ ನೋಡ್ಕೋ, ನೀನೇನಾದ್ರೂ ಮಾಡು ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ. ಹೌದು ರೀ, ಅಜ್ಜಿ ಹೇಳ್ತಾರದ್ ಕರೆಕ್ಟ್, ಆ ವಿಶಾಲುಗೆ ದುಡ್ಡಿನ ದುರಂಕಾರದ ಜೊತೆ ಜನಗಳು ಇದಾರೆ ಅಂತ ಮೀನಾ ಹೇಳಿದಾಗ, ನೋಡು ಮೀನಾ, ನಮ್ ಕಡೆ ನ್ಯಾಯ ನೀತಿ ನಿಯತ್ತು ಅಂತ ಇದೆ ಅಂತ ಸೂರ್ಯ ಹೇಳ್ತಾನೆ. ನೋಡೋ, ಎಷ್ಟೇ ನ್ಯಾಯ ನಮ್ ಕಡೆ ಇದ್ರೇನೋ ಕೆಲವೊಂದ್ಸಲಿ ದುಡ್ಡಿನ ಮುಂದೆ ಎಡು ಬಿದ್ಬಿಡುತ್ತೆ ಕೊಡೋ ಅಂತ ಲಕ್ಕಿ ಹೇಳ್ತಾರೆ. ನೀ ಹೇಳೋದು ಕರೆಕ್ಟ್ ಲಕ್ಕಿ, ಇತ್ತೀಚೆಗೆ ದುಡ್ಡಿರೋರು ಏನೇ ಹೇಳಿದ್ರು ಅದು ಸರಿ, ಬಡವರು ಏನೇ ಹೇಳಿದ್ರು ತಪ್ಪು ಅನ್ನೋ ರೀತಿ ಆಗ್ಬಿಟ್ಟಿದೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಕಣೋ ಹೇಳ್ತಾ ಇರೋದು, ಈಗ ನೀವು ಮಾಡಿರೋದು ಅಂತಿಂತ ವಿಷಯ ಅಲ್ಲ, ಇದರಿಂದ ನಮ್ಮನೆಗೆ ಯಾವ್ದೇ ರೀತಿ ದೊಡ್ಡ ಸಮಸ್ಯೆ ಆಗ್ಬಾರ್ದು ಕೊಳೋ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಛೇ, ನನ್ನಿಂದ ನಿಮ್ಮೆಲ್ರಿಗೂ ತೊಂದ್ರೆ ಆಯ್ತಲ್ವಾ ಅಂತ ತಾರಾ ಹೇಳ್ತಾಳೆ. ಅಯ್ಯೋ ಕಂದ, ಯಾಕೆ ಹಿಂಗೆಲ್ಲ ಹೇಳ್ತೀಯಾ? ನೀನು ನನ್ ಮೊಮ್ಮಗಳು, ನೀನು ಇಷ್ಟಪಟ್ಟವನ್ ಜೊತೆ ಮದ್ವೆ ಮಾಡ್ಸೋದು ತಪ್ಪ ಹೇಳು, ಹಾಗೆಲ್ಲ ತಿಳ್ಕೊಬೇಡ ಕಂದ ಅಂತ ಲಕ್ಕಿ ಅಜ್ಜಿ
ತಾರನ್ನ ಸಮಾಧಾನ ಮಾಡ್ತಾರೆ. ಹೌದು ತಾರ, ನೀನ್ ಸೇಫ್ಟಿ ಆಗಿರ್ಬೇಕು ಅಂತ ಅಕ್ಕಿ ಅಜ್ಜಿ ಹೇಳ್ತಿದ್ದಾರೆ ಅಷ್ಟೇನೆ ಅಂತ ಮೀನಾ ಹೇಳ್ತಾಳೆ. ಸೂರ್ಯ, ಪೊಲೀಸ್ ಅವ್ರು ಹುಡ್ಕೊಂಡ್ ಬಂದ್ರು ಕೇಸು ಸ್ಟ್ರಾಂಗ್ ಆಗ್ಬಾರ್ದು ಕಣೋ, ಆತರ ಏನಾದ್ರು ಮಾಡಿದ್ರೇನೆ ಕಣೋ ಇದಕ್ಕೆಲ್ಲ ಸರಿಯಾದ ಸೊಲ್ಯೂಷನ್ ಅಂತ ಚೇತನ ಹೇಳ್ಬೇಕಾದ್ರೆ, ಹೌದು ಕಣೋ ಸೀತಾ, ಕಾನೂನಿನ ಪ್ರಕಾರ ಹೋದ್ರು ಅವ್ರಿಂದ ಏನು ಮಾಡಕ್ ಆಗ್ಬಾರ್ದು, ಅಂತದೇನಾದ್ರೂ ಮಾಡ್ಬೇಕಲ್ಲ ಅಂತ ಸೂರ್ಯ ಯೋಚನೆ ಮಾಡ್ತಿರ್ತಾನೆ. ಲವ್ ಮಂಜಿಗೆ ಒಂದ್ ವಿಡಿಯೋ ರೆಕಾರ್ಡ್ ಮಾಡೋಣವಾ ಅಂತ ಸೂರ್ಯ ಹೇಳ್ದಾಗ, ವಿಡಿಯೋ ರೆಕಾರ್ಡಾ? ಯಾಕ್ ಬಾವಾ, ಯಾವ ವಿಡಿಯೋ? ನೀವೇನಾದ್ರೂ ಮಾತಾಡ್ಬೇಕಾಗಿದ್ಯಾ ಅಂತ ಮಂಜ ಕೇಳ್ತಾನೆ. ಲೇ ಮಂಜಿಗ್ಯಾ, ನಾನೇನೋ ಮಾತಾಡ್ಲಿ, ವಿಡಿಯೋದಲ್ಲಿ ಮಾತಾಡ್ಬೇಕಾಗಿರೋದು ತಾರಮ್ಮ ಅಂತ ಸೂರ್ಯ ಹೇಳ್ದಾಗ, ಏನು ತಾರಾನ ಅಂತ ಮಂಜ ಕನ್ಫ್ಯೂಷನ್ ಅಲ್ಲಿ ತಾರನ್ ಮುಖಾನ ನೋಡ್ತಾನೆ. ರೀ, ತಾರ ಯಾಕ್ರಿ ಮಾತಾಡ್ಬೇಕು ಅಂತ ಮೀನಾ ಕೇಳ್ದಾಗ, ಹೇಳ್ತೀನಿರು ಮೀನಾ ಅಂತ ಸೂರ್ಯ ಹೇಳ್ತಾನೆ. ಅಣ್ಣ, ನಾನ್ ಏನ್ ಮಾತಾಡ್ಬೇಕು ಅಂತ ತಾರ ಕೇಳ್ಬೇಕಾದ್ರೆ, ಆ ವಿಶಾಲಾಕ್ಷಮ್ಮಂಗೆ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸ್ಬೇಕು, ಆಗ್ಲೇ ಅವ್ರು ನಿಮ್ಮನ್ನ ಏನು ಮಾಡಕ್ ಆಗೋದಿಲ್ಲ ಅಂತ ಸೂರ್ಯ ಹೇಳ್ದಾಗ, ಓ ಸರಿ ಆಯ್ತಣ್ಣ, ನೀವೇನ್ ಹೇಳ್ತಿರೋ ನಾ ಅದೇ ರೀತಿ ಮಾಡ್ತೀನಿ, ನಾನ್ ಏನ್ ಮಾತಾಡ್ಬೇಕು ಹೇಳಿ ಅಂತ ತಾರಾ ಕೇಳ್ತಾಳೆ. ನೋಡು, ಏನೇನ್ ಮಾತಾಡ್ಬೇಕು ಅಂತ ನಾನು ಹೇಳ್ತೀನಿ, ಅದ್ರ ಜೊತೆಗೆ ನಿನಗೂ ಏನಾದ್ರೂ ಸೇರ್ಸಿ ಮಾತಾಡೋದಿದ್ರೆ ಅದ್ರಲ್ಲಿ ಹೇಳ್ಬಿಡು ಅಂತ ಸೂರ್ಯ ಹೇಳ್ದಾಗ, ಸರಿ ಆಯ್ತು ಅಂತ ತಾರಾ ಒಪ್ಕೋತಾಳೆ. ರೀ, ಇದೆಲ್ಲ ಸರಿ ಹೋಗುತ್ತಾ ರೀ ಅಂತ ಮೀನಾ ಕೇಳ್ಬೇಕಾದ್ರೆ, ಏನ್ ಮೀನಾ, ಎಲ್ಲ ಸರಿ ಹೋಗುತ್ತೆ, ನೀನ್ ಸುಮ್ನೆ ಇರು, ಹೇಗೋ ಲಕ್ಕಿ ಸರಿಯಾದ ಟೈಮ್ಗೆ ನನಗೆ ನೆನ್ಪು ಮಾಡ್ಸಿದಾರೆ, ಈಗೇನಾದ್ರೂ ನಾವು ನಮ್ಮ ಮನೆಗೆ ಹೋದ್ರೆ ಖಂಡಿತ ನಮ್ಮ ಮನೆಗೆ ಪೊಲೀಸ್ ಬಂದೇ ಬಂದಿರುತ್ತೆ, ಇದನ್ನ ತಡೆಯೋದಿಕ್ಕೆ ಈ ವಿಡಿಯೋ ಮಾಡ್ಲೇಬೇಕು ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಎಲ್ರೂ ಸಹ ಒಪ್ಕೋತಾರೆ. ಅದೇ ರೀತಿ ಸೂರ್ಯ ತಾರನ್ನ ಒಂದ್ ಜಾಗದಲ್ಲಿ ನಿಲ್ಸಿ ತಾನ್ ಏನ್ ಹೇಳ್ಕೊಡ್ತೀನೋ ಅದೇ ರೀತಿ ಹೇಳ್ಬೇಕು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ತಾರಾ ತಲೆ ಆಡಿಸ್ತಾಳೆ. ಹಾಗೆ ಸೂರ್ಯ ಏನೇನ್ ಹೇಳ್ಕೊಡ್ತಾನೋ ಅದನ್ನೆಲ್ಲ ಪ್ರತಿಯೊಂದನ್ನು ಚಾಚು ತಪ್ಪದೆ ಸರಿಯಾಗಿ ಕೇಳಿಸ್ಕೊಂಡು ತಾರಾ ಅದೇ ರೀತಿ ವಿಡಿಯೋ ಮಾಡೋದಿಕ್ಕೆ ಒಪ್ಕೋತಾಳೆ. ಹಾಗೆ ಮಂಜ ರೆಕಾರ್ಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಸೂಪರ್ 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 ತಂಗಿಯಮ್ಮ, ನಾನ್ ಏನೇನ್ ಹೇಳ್ಕೊಟ್ಟಿದ್ನ ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ಯಾ, ನೀನು ಡೈಲಾಗ್ಗಳನ್ನ ಸೂಪರ್ ಆಗಿ ಸೇರಿಸ್ಕೊಂಡು ಹೇಳಿದ್ಯಾ. ಇಲ್ಲ ಮಂಜಯ್ಯ, ಈ ವಿಡಿಯೋ ಇದ್ರೆ ಸಾಕು ಕಣೋ, ನಮ್ಮನ್ನ ಯಾರು ಏನು ಮಾಡಕ್ ಆಗೋದಿಲ್ಲ, ನೋಡು ಈ ವಿಡಿಯೋನ ನನಗೆ ಕಳ್ಸಿರು, ಅದಾದ್ಮೇಲೆ ನಾನ್ ಯಾರ ಕಳ್ಸು ಅಂತ ಹೇಳ್ತೀನೋ ಅವ್ರಿಗೆ ಈ ವಿಡಿಯೋನ ಕಳ್ಸು, ಸರಿನಾ ಅಂತ ಸೂರ್ಯ ಹೇಳ್ದಾಗ, ಸರಿ ಭಾವ ಅಂತ ಮಂಜ ಹೇಳ್ತಾನೆ. ಲೋ ಸೂರ್ಯ, ಈ ವಿಡಿಯೋ ತೋರ್ಸಿ ಪೊಲೀಸ್ ಅವರಿಂದ ಬಚಾವಾಗ್ಬೋದು ಕಣೋ, ಆದ್ರೆ ಇದನ್ನ ನೋಡಿ ವಿಶಾಲಾಕ್ಷಿ ನಮ್ಮನ್ನ ಹುಡ್ಕೊಂಡ್ ಬಂದ್ರೆ ಅಂತ ಚೇತನ ಕೇಳ್ದಾಗ, ಲೇ ಚೇತ, ಅವ ಅಮ್ಮನ್ನೆಲ್ಲ ಒಂದು ದೊಡ್ಡ ವಿಷಯ ಅಂತ ಹೇಳ್ತಿದ್ಯಲ್ಲ, ಹೆಂಗಾದ್ರೂ ಮಾಡಿ ಮೇಂಟೈನ್ ಮಾಡ್ಬೋದು ಕಣೋ, ಈಗ ಅವರು ಕಾನೂನಿನ ಪ್ರಕಾರ ಹುಡುಗಿನ ಕಿಡ್ನಾಪ್ ಮಾಡಿದೀವಿ ಅಂತ ನಮ್ ಮೇಲೆ ಕೇಸ್ ಹಾಕ್ಬಾರ್ದು, ಅದನ್ನ ತಪ್ಸೋದಕ್ಕೋಸ್ಕರ ಈ ವಿಡಿಯೋ ಅಂತ ಸೂರ್ಯ ಹೇಳ್ತಾನೆ. ಲೋ ಸೂರ್ಯ, ನಿನ್ಗೆ ಇಷ್ಟೊಂದ್ ಬುದ್ಧಿವಂತಿಕೆ ಇದೆ ಕಣೋ, ಓದೋ ಸಮಯದಲ್ಲಿ ನೀನ್ ಸರಿಯಾಗಿ ಓದಿದಿದ್ರೆ ಇಷ್ಟೊತ್ಗೆ ದೊಡ್ಡ ಆಫೀಸರ್ ಆಗ್ತಿದೆ ಕಣೋ, ಓದಕ್ಕೆ ಸ್ಕೂಲ್ಗೆ ಕಳಿಸಿದ್ರೆ ಹುಡುಗರ ಜೊತೆ ಆಟ ಆಡ್ಕೊಂಡ್ ಇರ್ತಿದೆ ಯಾವಾಗ್ಲೇನು ಅಂತ ಲಕ್ಕಿ ಕೋಪ ಮಾಡ್ಕೋಬೇಕಾದ್ರೆ, ಲಕ್ಕಿ ಹಳೆದನ್ನೆಲ್ಲ ನೆನ್ಪಿಸ್ಬಿಡ ಲಕ್ಕಿ, ಆವಾಗ ಇದ್ದಿದ್ ಬುದ್ಧಿ ಅಷ್ಟೇನೆ, ಇವಾಗ ಮೀನಮ್ಮ ಬಂದ್ಮೇಲೆ ಬುದ್ಧಿ ಇನ್ನೂ ಜಾಸ್ತಿ ಆಗಿದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿ ಸರಿ, ನಾವಿನ್ ಹೋಗ್ ಬರ್ತೀವಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಷ್ಟು ಜಲ್ದಿ ಹೋಗ್ತಿದ್ಯಲ್ಲೋ, ಇವತ್ತೊಂದ್ ದಿವ್ಸ ಇಲ್ಲೇ ಇದ್ ಹೋಗು ಅಂತ ಲಕ್ಕಿ ಹೇಳ್ತಾರೆ. ಇಲ್ಲ ಲಕ್ಕಿ, ನಾವ್ ಹೋಗ್ಲೇಬೇಕು, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಸರಿ ಆಯ್ತು, ಆದ್ರೆ ನಡಿಬೇಕಾಗಿರೋ ಮಿಕ್ಕಿದ ವಿಷಯ ಎಲ್ಲ ಹಂಗೆ ಇದೆ, ಒಳ್ಳೆ ಸುದ್ದಿನ ಯಾವಾಗ ಕೊಡ್ತೀಯಾ ಅಂತ ಲಕ್ಕಿ ಹೇಳ್ಬೇಕಾದ್ರೆ, ಒಳ್ಳೆ ಸುದ್ದಿ ಅಂತಂದ್ರೆ ನೆಕ್ಸ್ಟ್ ಮಂಜ್ಗಿನ್ ಮದ್ವೆ, ಊರ್ಗ್ ಹೋಗೋದ್ಮೇಲೆ ಹೇಳ್ತೀನಿ ಬಿಡು ಅಂತ ಸೂರ್ಯ ಹೇಳ್ತಾನೆ. ಯೋನೋ ಒಬ್ಬ ಏನ್ ಅರ್ಥನೇ ಮಾಡ್ಕೋದಿಲ್ಲ, ದಡ್ಡ ದಡ್ಡ, ನೀನಿನ್ನೂ ವಿಶೇಷ ಸುದ್ದಿ ಹೇಳಲೇ ಇಲ್ವಲ್ಲಮ್ಮ ಅಂತ ಲಕ್ಕಿ ಹೇಳ್ದಾಗ ಮೀನಾ ನಾಚ್ಕೋತಿರ್ತಾಳೆ. ಆಗ ಸೂರ್ಯನ್ಗೆ ಅಜ್ಜಿ ಮಾತೇನು ಅನ್ನೋದು ಅರ್ಥ ಆಗತ್ತೆ. ಓ, ಆ ನ್ಯೂಸ್ ಲಕ್ಕಿ ಅಂತ ಸೂರ್ಯ ನಾಚ್ಕೋಬೇಕಾದ್ರೆ, ಲೇ ಅಲ್ಲ ಕಣೋ, ಮದ್ವೆ ಆಗಿ ಇಷ್ಟ ದಿವ್ಸ ಆಯ್ತು, ಯಾವಾಗ್ಲೋ ನನ್ಗೆ ನಿನ್ ಮಗನೋ ಮಗಳನ್ನೋ ನನ್ ಕೈ ಕೊಡೋದು ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಹೇಳ್ತೀನಿ ಲಕ್ಕಿ, ಅದೇನ್ ಮಾಡೋದು, ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಅದಕ್ಕೆಲ್ಲ ನಮ್ಗೆ ಟೈಮೇ ಇಲ್ಲ, ಆಮೇಲೆ ಹೇಳ್ತೀನಿ ಅಂತ ಸೂರ್ಯ ನಾಚ್ಕೊಂಡು ಹೇಳಿ, ಇಲ್ಲೇ ಇದ್ರೆ ಲಕ್ಕಿ ಏನಾದ್ರು ಒಂದು ಹೇಳ್ತಾನೆ ಇರ್ತಾರೆ, ನಾನೇನ್ ಬರ್ತೀನಿ ಲಕ್ಕಿ ಅಂತ ಹೇಳ್ತಾ ಸೂರ್ಯ ಮೀನನ್ನ ಕರ್ಕೊಂಡು ಚೇತನನ್ ಜೊತೆ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ವಿಶಾಲಾಕ್ಷಿ ಸೀದಾ ಶಾಂತಿ ಮನೆಗ್ ಬಂದು ಬಾಯಿಗೆ ಬಂದಂಗೆ ರೇಗಾಡ್ತಿರ್ತಾಳೆ. ಸೂರ್ಯ, ಎಲ್ಲೋ ಇದ್ಯಾ, ಬಾರೋ ಆಚೆಗೆ ಅಂತ ವಿಶಾಲು ಜೋರಾಗಿ ಕಿರ್ಚಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಶಾಂತಿ ಅಲ್ಲಿಗ್ ಬರ್ತಾಳೆ. ಯಾಕೆ ಹಿಂಗೆ ಗಂಟ್ಲು ಹರ್ದೋಗಂಗ್ ಕಿರ್ಚಾಡ್ತಾ ಇದ್ಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ನಾನ್ ನಿನ್ನ ಹತ್ರ ಮಾತಾಡಕ್ ಬಂದಿಲ್ಲ ಕಣೆ, ಎಲ್ಲೇ ಅವನು ನಿನ್ ಮಗ, ಸೂರ್ಯ ಬಾರೋ ಆಚೆಗೆ ಅಂತ ವಿಶಾಲು ಕರೀತಾಳೆ. ಅಷ್ಟ್ರಲ್ಲಿ ಮನೆಯವರೆಲ್ರು ಅಲ್ಲಿಗ್ ಬರ್ತಾರೆ. ಸೂರ್ಯ ಮೀನಾನು ಬರ್ತಾರೆ. ನನ್ ಮಗಳೆಲ್ಲೋ ಅಂತ ವಿಶಾಲು ಕೇಳ್ದಾಗ, ಅರ್ಥ ಆಗ್ಲಿಲ್ಲ ಅಂತ ಸೂರ್ಯ ಹೇಳ್ತಾನೆ. ನನ್ನ ಮಗಳು ತಾರಾ ಕಾಣಿಸ್ತಾ ಇಲ್ಲ, ಅವಳಿಂದ ಎಲ್ಲೋ ನೀನೇ ಬಚ್ಚಿಟ್ಟಿರೋದು, ಹೇಳೋ ಅಂತ ವಿಶಾಲು ಕೇಳ್ಬೇಕಾದ್ರೆ, ನಿನ್ ಮಗಳು ಕಾಣಿಸ್ಲಿಲ್ಲ ಅಂತಂದ್ರೆ ಹೋಗಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು, ಇಲ್ಲಿ ಯಾಕೆ ಬಂದಿದ್ಯಾ
ಅಂತ ಸೂರ್ಯ ಕೇಳ್ತಾನೆ. ಏ ರಂಗನಾಥ, ತಾರನ್ನ ನಿನ್ ಮಗ ಎಲ್ಲೋ ಕರ್ಕೊಂಡೋಗಿ ಬಚ್ಚಿಟ್ಟಿದಾನೆ ಅಂತ ವಿಶಾಲು ರೇಗಾಡ್ಬೇಕಾದ್ರೆ, ಏಯ್ ನನ್ ಗಂಡನ್ನ ಮರ್ಯಾದೆ ಬಿಟ್ಟು ಕರ್ದೆ ಅಂದ್ರೆ ಬಾಯಲ್ಲಿರೋ ಹಲ್ಲೆಲ್ಲ ಉದುರ್ಸಾಕ್ಬಿಡ್ತೀನಿ ಕಣೆ ಅಂತ ಶಾಂತಿ ಕಿರ್ಚಾಡ್ತಾಳೆ. ಏ ನೀ ಬಾಯಿ ಮುಚ್ಚೆ ಸಾಕು, ಒಬ್ಬ ರೌಡಿನ ಮಗನಾಗಿ ಹೆತ್ಬಿಟ್ಟು ನೀನೇನೆ ನನ್ನ ಹತ್ರ ಮಾತಾಡೋದು ಅಂತ ವಿಶಾಲು ರೇಗಾಡ್ತಾಳೆ. ಏಯ್ ಇಲ್ಲೋಡು, ನಮ್ಮಪ್ಪನ ಹೆಸರಿಡ್ದೆಲ್ಲ ಕರಿತಾ ಇದ್ಯಾ, ನಾನು ಬರ್ತಿರೋ ಕೋಪದಲ್ಲಿ ಹೆಣ್ಣು ಅನ್ನೋದು ನೋಡ್ದೆ ನಿನ್ಗೊಂದ್ ಗತಿ ಕಾಣಿಸ್ಬಿಡ್ತಿದ್ದೆ ಅಂತ ಸೂರ್ಯ ಕೋಪದಲ್ಲಿ ಹೇಳ್ತಾನೆ. ಏ ವಿಶಾಲು, ನೀನಂತ ರೌಡಿ ಇಲ್ಲಿ ಯಾರು ಇಲ್ಲ ಕಣೆ, ನಿನ್ ತರ ಬೇರೆಯವ್ರ ಹೊಟ್ಟೆ ಮೇಲೆ ಹೊಡೆದು ಜೀವನ ಮಾಡ್ಬೇಕು ಅಂತ ಅನ್ಕೊಳ್ಳೋರಲ್ಲ ಕಣೆ ಇಲ್ಲಿರೋರ್ ಯಾರೇನು ಅಂತ ಮೀನಾ ಹೇಳ್ದಾಗ, ಏಯ್ ನೀನ್ ಮಾತಾಡ್ಬೇಡ ಕಣೆ, ನೀನು ನಿನ್ ಗಂಡ ಇಬ್ರು ಸೇರಿ ಈ ಕೆಲ್ಸ ಮಾಡಿರೋದು ಅಂತ ಚೆನ್ನಾಗ್ ಗೊತ್ತು ಅಂತ ವಿಶಾಲು ಹೇಳ್ಬೇಕಾದ್ರೆ, ವಿಶಾಲಾಕ್ಷಮ್ಮ ಈಗ ಏನಾಗಿದೆ ನಿಮ್ಗೆ, ಯಾಕೆ ಇಲ್ಲಿಗ್ ಬಂದಿದ್ದೀರಾ ಅಂತ ರಂಗನಾಥ್ ಅವ್ರು ವಿಚಾರಿಸ್ಬೇಕಾದ್ರೆ, ನನ್ ಮಗಳನ್ನ ಇವ್ರಿಬ್ರು ಸೇರಿ ಎಲ್ಲೋ ಕರ್ಕೊಂಡೋಗ್ ಬಚ್ಚಿಟ್ಟಿದ್ದಾರೆ ಅಂತ ವಿಶಾಲು ಹೇಳ್ತಾಳೆ. ಏನ ಕಿಡ್ನಾಪ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏಯ್ ಆಕ್ಟಿಂಗ್ ಮಾಡ್ಬೇಡ ಕಣೋ, ಡಾಕ್ಟರ್ ತರ ನೀನ್ ಹೆಂಡತಿಗೆ ವೇಷ ಹಾಕ್ಸ್ಕೊಂಡು ನೀನು ವಾರ್ಡ್ ಬಾಯ್ ತರ ಬಂದು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರೋದು CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ವಿಶಾಲ್ ಹೇಳ್ಬೇಕಾದ್ರೆ, ನಿನ್ ಮಗಳನ್ನ ನಾವ್ ಯಾಕೆ ಕಿಡ್ನಾಪ್ ಮಾಡೋಣ, ಯಾಕೆ ಸುಮ್ನೆ ಬಂದ್ ಇಲ್ಲಿ ಈ ರೀತಿ ಆರೋಪ ಮಾಡ್ತಾ ಇದ್ಯಾ ಅಂತ ಮೀನಾ ಹೇಳ್ತಾಳೆ. ಏ ನೀ ಬಾಯಿ ಮುಚ್ಚೆ ಸಾಕು, ಮುಲಿ ಹೂ ಕಟ್ಟೋಳ್ ನೀನು, ನನ್ನ ಹತ್ರ ಮಾತಾಡೋದಕ್ಕೆ ನಿನಗೇನೇ ಯೋಗ್ಯತೆ ಇದೆ ಅಂತ ವಿಶಾಲು ಹೇಳ್ಬೇಕಾದ್ರೆ, ಓ ಹಾಗಾದ್ರೆ ತಮ್ಮ ಹತ್ರ ಮಾತಾಡೋದಕ್ಕೆ ಡಾಕ್ಟರ್, ಇಂಜಿನಿಯರ್ ಅಥವಾ ಬೇರೆ ಏನಾದ್ರೂ ಓದ್ಕೊಂಡ್ ಬರ್ಬೇಕಿತ್ತೆ ಅಂತ ಸೂರ್ಯ ಕೇಳ್ತಾನೆ. ಕರೆಕ್ಟೇ ವಿಶಾಲಾಕ್ಷಿ, ನೀ ಹೇಳಿದ್ ನಿಜಾನೇ, ನಾನು ಹೂ ಮಾರಾಳೆ, ಆದ್ರೆ ನಿನ್ ತರ ಮಾನ ಮರ್ಯಾದೆ ಬಿಟ್ಟೋಳಲ್ಲ ಅಂತ ಮೀನಾ ಹೇಳಿದಾಗ, ಏನೇ ಹೇಳ್ತಾ ಇದ್ಯಾ, ಹಾಗಿದ್ರೆ ನಾನು ಮಾನ್ ಗೆಟ್ ನಿಂತಿರೋಳು ಅಂತ ಹೇಳ್ತಾ ಇದ್ದೇನೆ ಅಂತ ಶಾಂತಿ ಕೋಪದಲ್ಲಿ ಕೇಳ್ಬೇಕಾದ್ರೆ, ನಾನು ನಾರ್ಮಲ್ ಆಗಿ ಹೇಳ್ದೆ, ಅದು ನಿನ್ ತಕ್ಕಂತೆ ಇದೆ ಅಂತಂದ್ರೆ ಅದಕ್ ನಾನೇನ್ ಮಾಡಕ್ಕಾಗತ್ತೆ ಅಂತ ಮೀನಾ ಹೇಳ್ತಾಳೆ. ಏಯ್ ಛೆ ನೋಡಿ, ನನಗೆ ತಾರಾ ಬೇಕು, ಅವಳು ಬರ್ಲಿಲ್ಲ ಅಂತಂದ್ರೆ ನಾನ್ ಯಾರನ್ನು ಸುಮ್ನೆ ಬಿಡೋದಿಲ್ಲ, ಹುಷಾರ್ ಅಂತ ವಿಶಾಲು ವಾರ್ನಿಂಗ್ ಕೊಡ್ತಾಳೆ. ಏಯ್ ಇಲ್ಲಿಗ್ ಬಂದ್ ಯಾಕೆ ಈ ರೀತಿ ಕಿರ್ಚಾಡ್ತಾ ಇದೆಯಾ ನೀನು ಅಂತ ಶಾಂತಿ ಕೇಳ್ದಾಗ, ಏ ಶಾಂತಿ, ಇದು ನಿನಗೂ ಗೊತ್ತಿದೆ ನಡೆದಿದೆ ಕಣೆ, ನೀನೇ ತಾನೇ ಇವ್ರೆಲ್ರಿಗೂ ಎತ್ತರಿಕ್ಕಿ ಕಳ್ಸಿರೋದು, ನಿನ್ಗೆ ಈ ವಿಶಾಲಾಕ್ಷಿ ಬರೀ ಫ್ರೆಂಡ್ ಆಗಿ ಮಾತ್ರ ಗೊತ್ತು, ಆದ್ರೆ ನನ್ಗೆ ಇನ್ನೊಂದ್ ಮುಖನೂ ಇದೆ, ಅದ್ ನಿನ್ಗಿನ್ನೂ ಗೊತ್ತಿಲ್ಲ ಅಂತ ವಿಶಾಲು ಹೇಳ್ತಾಳೆ. ಆ ಮುಖನ ನೋಡೋ ರೀತಿ ಇದೆಯೋ ಅಂತ ಸೂರ್ಯ ಕಾಮಿಡಿ ಮಾಡ್ಬೇಕಾದ್ರೆ, ಏಯ್ ಏನೋ ನನ್ನನ್ನೇ ಕಿಂಡಲ್ ಮಾಡಿ ಮಾತಾಡ್ತಾ ಇದ್ಯಾ, ನೋಡು ಮರ್ಯಾದೆಯಾಗಿ ತಾರಾ ಎಲ್ಲಿದ್ದಾಳೆ ಹೇಳು, ಅವಳನ್ನ ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದ್ಯಾ ಹೇಳು ಅಂತ ವಿಶಾಲು ಕೇಳ್ತಾಳೆ. ಹಲೋ ಎಕ್ಸ್ಕ್ಯೂಸ್ ಮೀ, ಇಲ್ಲಿಗ್ ಬಂದ್ ಯಾಕೆ ಈ ರೀತಿ ಹೆಗರಾಡ್ತಾ ಇದ್ದೀರಾ, ನಿಮ್ ಹುಡುಗಿನ ಅವ್ರ ಯಾಕೆ ಕಿಡ್ನಾಪ್ ಮಾಡ್ಬೇಕು ಅಂತ ಶ್ರುತಿ ಕೇಳ್ತಾಳೆ. ಆ ತರದ್ ಕೆಲ್ಸ ಎಲ್ಲ ನಮ್ ಸೂರ್ಯ ಮತ್ತೆ ಅತ್ತಿಗೆಗೆ ಇಬ್ರಿಗೂ ಬರೋದಿಲ್ಲ ಅಂತ ರವಿ ಸಪೋರ್ಟ್ ಮಾಡ್ತಿರ್ತಾನೆ. ಇಡೀ ಕುಟುಂಬನೇ ಜೊತೆಯಾಗಿ ಇವತ್ತು ಆಕ್ಟಿಂಗ್ ಮಾಡ್ತಾ ಇದ್ದೀರಾ, ತಾರಾ ಮತ್ತೆ ಮನೆಗ್ ವಾಪಸ್ ಬರ್ಲಿಲ್ಲ ಅಂತಂದ್ರೆ ನಿಮ್ಮೆಲ್ರನ್ನು ಮತ್ತೆ ಜೈಲ್ಗೆ ಹಾಕ್ಸ್ತೀನಿ ನಾನು ಅಂತ ವಿಶಾಲು ಕೋಪದಲ್ಲಿ ಹೇಳ್ತಾಳೆ. ಏನು ಹೆದರ್ಸ್ತಾ ಇದ್ದೀರಾ, ನೀವ್ ಹೇಳ್ದಂಗೆಲ್ಲ ಕೇಳೋದಿಕ್ಕೆ ಪೊಲೀಸ್ ಅವ್ರೇನು ನಿಮ್ ಹತ್ರ ಸಂಬಳ ತಗೋತಾ ಇದಾರ ಅಂತ ಶ್ರುತಿ ಕೇಳ್ತಾಳೆ. ಸೂರ್ಯ ಮತ್ತೆ ಅತ್ತಿಗೆ ಇಬ್ರುನು ಯಾವಾಗ್ಲೂ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತಾನೆ ಮಾಡ್ತಾರೆ, ಯಾರಿಗೂ ಕೆಟ್ಟದ್ ಮಾಡೋದೇ ಇಲ್ಲ ಅಂತ ರವಿ ಹೇಳ್ತಾನೆ. ಒಂದ್ ಹುಡ್ಗಿನ ಕಿಡ್ನಾಪ್ ಮಾಡೋದು ನಿಮ್ಗೆ ನ್ಯಾಯ ಅನ್ಸುತ್ತಾ, ನೋಡಿ ಏನಾದ್ರೂ ಆ ಹುಡ್ಗಿ ಮನೆಗ್ ಬರ್ಲಿಲ್ಲ ಅಂತ ಅಂದ್ರೆ ನೀವೆಲ್ರೂ ಜೈಲ್ ಕಂಬಿ ಎಣಿಸ್ಬೇಕಾಗತ್ತೆ, ಹುಷಾರ್ ಅಂತ ವಿಶಾಲು ಹೇಳ್ತಾಳೆ. ನೀನ್ ಈ ತರ ಎದುರಿಸಿದ್ರೆ ಹೆದರ್ಕೊಳ್ಳೋ ಅಂತ ಮಕ್ಳೇ ಅಲ್ಲ ನಾವು ಅಂತ ಸೂರ್ಯ ಹೇಳಿದ್ರೆ, ನಿನ್ ತರ ಕೆಟ್ಟ ತಾಯಿ ಜೊತೆ ಇರಕಾಗ್ದೆ ಅವಳು ಅಲ್ಲಿಂದ ಹೋಗಿದ್ದಾಳೆ ಅನ್ಸುತ್ತೆ, ಹಾಗಿದ್ರೆ ಏನರ್ಥ ಹೇಳು, ನೀನು ಮತ್ತೆ ನೀನ್ ಮಾಡ್ತಿರೋ ಕೆಲ್ಸ ಅವಳಿಗೆ ಇಷ್ಟ ಇಲ್ಲ ಅಂತ ಅರ್ಥ. ನೀನ್ ಇಷ್ಟ ಇಲ್ದೆ ನಿನ್ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತಂದ್ರೆ ಅಲ್ಗೆ ನೀನ್ ಎಂತ ಕೆಟ್ಟ ಹೆಂಗ್ಸು ಅನ್ನೋದು ಅದ್ರಲ್ಲೇ ಗೊತ್ತಾಗತ್ತೆ. ನೀನೇ ಒಂದ್ಸಲಿ ಯೋಚನೆ ಮಾಡು, ನೀನು ಒಳ್ಳೆ ತಾಯಿ ಆಗಿದ್ದಿದ್ರೆ ಅವಳು ಯಾಕೆ ನೀನೇನ್ ಬಿಟ್ಟು ಹೋಗ್ತಾ ಇದ್ಲು ಅಂತ ಮೀನಾ ಕೇಳ್ತಾಳೆ. ಅವಳೇನು ನನ್ ಮಗಳಲ್ಲ ಅಂತ ವಿಶಾಲು ಹೇಳ್ತಿದ್ದಂಗೆ, ಏನು ನಿನ್ ಮಗಳ ಅಲ್ವಾ ಅಂತ ಮನೆಯವರೆಲ್ರು ಶಾಕ್ ಅಲ್ಲಿ ಕೇಳ್ತಾರೆ. ಅಂದ್ರೆ ಮನೆ ಬಿಟ್ಟು ಹೋಗಿದಾಳಲ್ಲ ಅದಕ್ಕೆ ಹೇಳ್ದೆ, ಅಲ್ಲ ನನ್ಗೆ ಲೆಕ್ಚರ್ ಕೊಡೋ ಅಷ್ಟು ದೊಡ್ಡೋಳ ನೀನು, ಸಂಘದಲ್ಲಿ ನನಗೆ ಅವಮಾನ ಮಾಡ್ದೆ, ನನ್ ಜಾಗದಲ್ಲಿ ನೀನ್ ಹೋಗ್ ಕುತ್ಕೊಂಡೆ, ಈಗ ನಿನ್ ತಮ್ಮನ್ನ ಚೂ ಬಿಟ್ಟು ನನ್ ಇಡೀ ಆಸ್ತಿ ಹೊಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ವಿಶಾಲು ಕೇಳ್ತಾಳೆ. ಛೆ, ಈ ತರದ ಐಡಿಯಾ ಎಲ್ಲ ನಿನ್ನಂತೊಳಗ್ ಬರ್ಬೇಕ ಹೊರ್ತು ನಮ್ಗಲ್ಲ ಅಂತ ಮೀನಾ ಹೇಳ್ತಾಳೆ. ನೋಡು ಮೀನಾ, ನನ್ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಅಂತ ವಿಶಾಲು ಹೇಳ್ಬೇಕಾದ್ರೆ, ನಿನ್ ಬಗ್ಗೆ ತಿಳ್ಕೊಂಡು ನಾವೇನು ಎಕ್ಸಾಮ್ ಬರ್ದು ಪಾಸ್ ಮಾಡ್ಬೇಕಿತ್ತೇನು, ಈ ತರ ಎಲ್ಲ ಸೌಂಡ್ ಮಾಡ್ಕೊಂಡು ಇಲ್ಲಿರ್ಬೇಡ, ನಿನ್ ಮಗಳು ಕಾಣಿಸ್ತಿಲ್ಲ ಅಂದಲ್ಲ, ಹೋಗಿ ಹುಡ್ಕೋದ್ರ ಬಗ್ಗೆ ಯೋಚನೆ ಮಾಡು, ಹೋಗು ಅಂತ ಸೂರ್ಯ ಹೇಳ್ತಾನೆ. ಮಾಡೋ ತಪ್ಪೆಲ್ಲ ನೀನ್ ಮಾಡ್ಬಿಟ್ಟು ಈಗ ನಮ್ಮೇಲ್ ಬಂದು ಸುಮ್ನೆ ಏನೇನೋ ಹೇಳ್ತಿದ್ಯಾ, ಮೊದ್ಲು ಆಚೆಗೆ ಹೋಗು ಅಂತ ಮೀನಾ ರೇಗಾಡ್ತಾಳೆ. ಏ ಶಾಂತಿ, ಇವ್ರೆಲ್ರನ್ನು ಮಾತಾಡೋದಕ್ ಬಿಟ್ಟು ತಮಾಷೆ ನೋಡ್ತಾ ನಿಂತಿದ್ಯಾ ಅಂತ ವಿಶಾಲು ಕೇಳ್ತಾಳೆ. ನೋಡು, ಇದು ನಿನ್ಗೂ ಅವ್ರಿಗೂ ಸೇರಿರೋ ಅಂತ ಸಮಸ್ಯೆ, ಅದು ಯಾಕೆ ನನ್ನ ಹತ್ರ ಕೇಳ್ತಾ ಇದ್ಯಾ, ನೀನು ನನಗೆ ದ್ರೋಹ ಮಾಡ್ದೆ, ಅದೇ ರೀತಿ ಇವಾಗ ನಿಮ್ ಹುಡುಗಿ ಓಡೋಗ್ಬಿಟ್ಲಾ ಅಂತ ಶಾಂತಿ ಕೇಳ್ತಾಳೆ. ಇದ್ರಿಂದ ವಿಶಾಲು ತಲೆ ತಗ್ಸಿ ನಿಂತ್ಕೊಳ್ಳೋ ರೀತಿ ಆಗತ್ತೆ. ನಿನ್ನಂತೊಳಗೆ ಹಿಂಗೆ ಆಗ್ಬೇಕು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏ ಶಾಂತಿ, ನಾವ್ ಯಾವತ್ತೂ ಯಾರ್ ಬಗ್ಗೆನೂ ಮಾತಾಡೋ ಅವಶ್ಯಕತೆ ಇಲ್ಲ ಕಣೆ, ನೋಡಮ್ಮ ಮೊದ್ಲು ನೀವ್ ಇಲ್ಲಿಂದ ಹೊರಡಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ನೋಡು ರಂಗನಾಥ, ನಿನ್ನ ಮಗ
ತಾರನ್ನ ಕಿಡ್ನಾಪ್ ಮಾಡ್ಕೊಂಡೋಗಿದ್ದಾನೆ. ಮರ್ಯಾದೆಯಾಗಿ ಅವಳನ್ನ ಬಿಡೋದಕ್ಕೆ ಹೇಳು ಅಂತ ವಿಶಾಲಾಕ್ಷಿ ಹೇಳ್ತಾಳೆ. ಸಾಕು ನಿಲ್ಸಮ್ಮ, ಸರಿಯಾಗಿ ಪ್ರೀತಿ ತೋರ್ಸಿದ್ರೆ ಯಾವ ಹುಡುಗಿನೂ ಮನೆ ಬಿಟ್ಟು ಆಚೆ ಹೋಗೋದಿಲ್ಲ. ಅವಳ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವಳ ಆಸೆ ಪ್ರಕಾರನೇ ಎಲ್ಲ ನಡ್ಕೊಂಡ್ರೆ ಸರಿ ಹೋಗೋದಿಲ್ವಾ? ಯಾಕೆ ಈ ರೀತಿ ದೂರ ಮಾಡ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ನಿಮ್ ಮಕ್ಳುಗಳು ನಿಮ್ ಹತ್ರ ಸಾಲ ತಗೊಂಡಿರೋ ರೀತಿನೇ ನೀವ್ ನೋಡ್ಕೊಂಡ್ರೆ ಇದೇ ತರಾನೇ ನಿಮ್ಮನ್ನ ಬೇಡ ಅಂತ ತಳ್ಳಿ ದೂರ ಹೊರಟೋಗ್ಬಿಡ್ತಾರೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೋಡಮ್ಮ ಮೊದ್ಲಿನಿಂದ ನೀವ್ ಹೊರಟೋಗಿ ಅವ್ನ್ಗೇನು ಗೊತ್ತಿಲ್ಲ ಅಂತ ಹೇಳಾಯ್ತು ತಾನೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ನನ್ ಮಗಳು ನನ್ಗೆ ವಾಪಸ್ ಸಿಗ್ಲೇಬೇಕು. ಸಿಕ್ಕಿಲ್ಲ ಅಂತಂದ್ರೆ ನಿಮ್ ಇಡೀ ಕುಟುಂಬನ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹುಷಾರ್ ಅಂತ ಹೇಳಿ ವಿಶಾಲು ಎಲ್ರಿಗೂನು ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಡ್ತಾಳೆ. ಅಂದ್ಬಿಟ್ಲು ದೊಡ್ಡದಾಗಿ ಶಾಪ ಹಾಕೋದಿಕ್ಕೆ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಮಮ್ಮಿ ನನ್ಗೆ ಯಾಕೋ ಇವಳ ಮೇಲೆ ಡೌಟ್ ಆಗ್ತಾ ಇದೆ. ಆ ಆಂಟಿ ಇಷ್ಟ ದೂರ ಬಂದು ಬೈತಾ ಇದಾರೆ ಅಂತಂದ್ರೆ ಈ ಸೂರ್ಯನೇ ಏನೋ ಮಾಡಿದಾನೆ ಅಂತ ಅರ್ಥ ಅಂತ ಮನೋಜ ಹೇಳ್ಬೇಕಾದ್ರೆ, ಲೋ ಮನೋಜ ನನಗೂ ಹಾಗೆ ಅನ್ನಿಸ್ತಾ ಇದೆ ಕೊಡೋ. ಏನ್ ಮಾಡಿದಿರ ಇಬ್ರು ಸೇರ್ಕೊಂಡು? ನೀವ್ ಮಾಡಿರೋ ಕೆಲ್ಸಕ್ಕೆ ಇಡೀ ಕುಟುಂಬನೇ ಜೈಲ್ಗೆ ಹಾಕಿಸ್ತೀನಿ ಅಂತ ಹೋಗ್ತಿದ್ದಾಳೆ ಅಂತ ಶಾಂತಿ ಹೇಳ್ದಾಗ, ಶಾಂತಿ ಅವ್ಳು ಹೇಳಿದ ತಕ್ಷಣ ಎಲ್ಲ ಆಗ್ಬಿಡುತ್ತೇನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ನೀವೊಬ್ರು ನಮ್ಗೆ ಯಾಕ್ರಿ ಊರು ಸಾಬ್ರಿ, ಏನೇ ಇದ್ರು ಅವಳ ಮನೇಲೆ ಅದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಹೇಳಿ, ಇಲ್ಲಿ ಯಾರು ಬರ್ಬಾರ್ದು ಅಂತ ಶಾಂತಿ ಹೇಳ್ತಾಳೆ. ಮಮ್ಮಿ ಆ ವಿಶಾಲು ಆಂಟಿಗೆ ತುಂಬಾನೇ ಇನ್ಫ್ಲೂಯೆನ್ಸ್ ಇದೆ. ಅವಳು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಏನ್ ಮಾಡೋದು ಮಮ್ಮಿ? ಅದ್ರಿಂದ ನನ್ ಬಿಸ್ನೆಸ್ಗೆ ತೊಂದ್ರೆ ಆಗುತ್ತೆ ಮಮ್ಮಿ ಅಂತ ಮನೋಜ ಹೇಳ್ತಾನೆ. ಓಹೋ ಸಾಹೇಬ್ರಿಗೆ ಅವ್ರ ಚಿಂತೆ ಅಲ್ವೇನ ಪೆಂಗ್ಯ ಅಂತ ಸೂರ್ಯ ಹೇಳ್ತಾನೆ. ನೋಡು ಆ ಹುಡುಗಿ ನೀವು ಬಚ್ಚಿಟ್ಟಿದ್ರೆ ಅವಳನ್ನ ವಾಪಸ್ ಅವ್ರ ಅಮ್ಮನ ಹತ್ರ ಕಳ್ಸಿ ಅಂತ ಶಾಂತಿ ಹೇಳ್ದಾಗ, ಅತ್ತೆ ತಾರಾ ಮತ್ತೆ ಮಂಜ ಒಬ್ರು ತುಂಬಾನೇ ಇಷ್ಟ ಪಡ್ತಾ ಇದಾರೆ. ತಾರನ್ಗೆ ಇಷ್ಟ ಇಲ್ದೆ ಇದ್ರೇನು ಬೇರೆ ಹುಡುಗನ ಜೊತೆ ಮದ್ವೆ ಮಾಡೋದಕ್ ನೋಡ್ತಾ ಇದಾರೆ. ಅದ್ರಿಂದ ಕಾಪಾಡೋಕೋಸ್ಕರ ತಾರಾ ನಮ್ಮ ಹತ್ರ ಸಹಾಯ ಕೇಳಿದ್ಲು ಅಂತ ನೀವೇ ಹೇಳ್ಬೇಕಾದ್ರೆ, ಹಾಗಿದ್ರೆ ಆ ಹುಡುಗಿ ಇವಾಗ ನಿಮ್ಮ ಹತ್ರ ಇದ್ದಾಳ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಯ್ಯೋ ಅಪ್ಪಯ್ಯ, ನಾವೇನು ಕಿಡ್ನಾಪ್ ಪಡ್ಕೊಂಡ್ ಕರ್ಕೊಂಡ್ ಬಂದಿಲ್ಲ ಅಪ್ಪಯ್ಯ, ಅವಳೇ ಇಷ್ಟಪಟ್ಟು ನಮ್ ಜೊತೆ ಬಂದಿರೋದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ತಾರಾ ಹೇಗಿದ್ರು ಮೇಜರ್ ಹುಡುಗಿ, ಅವಳೇ ಇಷ್ಟಪಟ್ಟು ಬಂದಿದ್ದಾಳೆ ಅಂದ್ಮೇಲೆ ಇದು ಪೊಲೀಸ್ ಕೇಸ್ ಆದ್ರೂ ಸಹ ತಾರಾ ಏನ್ ಹೇಳ್ತಾಳೋ ಅದ್ರ ಮೇಲೆನೆ ಎಲ್ಲ ಡಿಸೈಡ್ ಆಗೋದು ಅಂತ ಶ್ರುತಿ ಹೇಳ್ತಾಳೆ. ಸೂರ್ಯ ಮತ್ತೆ ಅದಕ್ಕೆ ಇಬ್ರು ಒಳ್ಳೆ ಕೆಲ್ಸನೇ ಮಾಡಿದಾರೆ, ಅವ್ರೇನು ತಪ್ಪು ಮಾಡಿಲ್ಲ ಅಂತ ರವಿ ಹೇಳ್ತಿರ್ತಾನೆ. ಏನಪ್ಪಿ ನೀನು, ಏನ್ ಒಳ್ಳೆ ಮಾಡಿದಾರೆ ಇವರು, ಇವನಿಂದಾಗಿ ನನ್ಗೆ ಎಷ್ಟು ಕಷ್ಟ ಆಗ್ತಿದೆ ಗೊತ್ತಾ? ಮೀನಮ್ಮ ನೀನ್ ತಮ್ಮನ್ಗೆ ಯೋಗ್ಯತೆ ತಕ್ಕಂತೆ ಇಷ್ಟ ಪಡಕ ಆಗ್ಲಿಲ್ವಾ ಅವನಿಗೆ ಅಂತ ಮನೋಜ ಹೇಳ್ತಾನೆ. ಈಗ ನನ್ ತಮ್ಮನ್ಗೆ ಅಂತದೇನಾಗಿದೆ, ಅವನ್ಗೇನ್ ಯೋಗ್ಯತೆ ಕಮ್ಮಿ ಆಗಿದೆ ಅಂತ ಮೀನಾ ಕೇಳ್ತಾಳೆ. ಸ್ಟೇಟಸ್ ಅನ್ನೋದೊಂದ್ ಇದೆಯಲ್ಲ ಅಂತ ಮನೋಜ ಕೇಳ್ತಾನೆ. ಅಂತದೇನ್ ಸ್ಟೇಟಸ್ ಕಮ್ಮಿ ಆಗಿರೋದು ಅವನಿಗೆ? ತಮ್ಮ ಜೀವನನ ನೋಡ್ಕೊಳಕ್ ಆಗದೆ ಇದ್ರು ಬೇರೆಯವ್ರ ಜೀವನನ ಕೈ ಮಾಡಿ ತೋರ್ಸೋ ಅಂತ ವ್ಯಕ್ತಿಗಳಿರ್ತಾರಪ್ಪ ಅಂತ ಮೀನಾ ಮನೋಜನ್ ಮುಖ ಕೊಡ್ದಂಗ್ ಹೇಳ್ತಾಳೆ. ನೋಡ್ದೇನ್ರಿ, ಇವಳ ಸಮಸ್ಯೆಗೋಸ್ಕರ ಇವನನ್ನ ಮುಂದೆ ಇಟ್ಕೊಂಡು ಯಾವ ರೀತಿ ನಾಟಕ ಮಾಡ್ತಿದ್ದಾಳೆ ಇವಳು, ಇದರಿಂದ ನಮ್ ಕುಟುಂಬಕ್ಕೆ ಅಲ್ವೇನ್ರಿ ಕೆಟ್ಟ ಹೆಸರು. ಸಮಸ್ಯೆ ಅಂತ ಶಾಂತಿ ಹೇಳ್ತಾಳೆ. ಸಕ್ರೆ ಅಂತದೇನ್ ಸಮಸ್ಯೆ ಬಂತು ಅಂತ ಸೂರ್ಯ ಕೇಳ್ತಾನೆ. ನೀನೇ ಕಾರ್ಗೆ ತುಂಬಾ ಡ್ಯೂ ಕಟ್ಬೇಕು ಅಂತ ಹೇಳ್ತಿದ್ಯಾ, ಮೊದ್ಲು ಅದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿನ್ಗೆ ಯಾಕೋ ಬೇಕಿತ್ತು ಇದೆಲ್ಲ? ಆ ವಿಶಾಲು ತಲ್ ಕೆಟ್ಟೋಳು, ಅವಳು ತನ್ ಚೇಲಗಳನ್ನ ಇಟ್ಕೊಂಡು ನಿನ್ನೇನಾದ್ರೂ ಮಾಡಿದ್ರೆ ಏನೋ ಮಾಡೋದು, ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ಅಂತ ಶಾಂತಿ ಟೆನ್ಷನ್ ಅಲ್ಲಿ ಹೇಳ್ಬೇಕಾದ್ರೆ, ಇದನ್ನ ಕೇಳಿ ಸೂರ್ಯನ್ ಕಣ್ಣಲ್ಲಿ ನೀರ್ ಬರುತ್ತೆ. ಅಪರೂಪಕ್ಕೆ ಸಕ್ಕರೆಗೆ ನನ್ ಮೇಲೆ ಇಷ್ಟೊಂದ್ ಪ್ರೀತಿ ಇದೆಯಲ್ಲ ಅಂತ ಸೂರ್ಯ ತುಂಬಾನೇ ಆಸೆಯಿಂದ ಶಾಂತಿನೇ ನೋಡ್ತಿರ್ತಾನೆ. ಇದೇನಿದು ಇದ್ದಕ್ಕಿದಂಗೆ ಮಮ್ಮಿ ಇವನ್ ಬಗ್ಗೆ ಯೋಚನೆ ಮಾಡ್ತಿದಾರಲ್ಲ ಅಂತ ಮನೋಜ ಟೆನ್ಷನ್ ಅಲ್ಲಿ ಶಾಂತಿ ಮತ್ತೆ ಸೂರ್ಯನ್ ಮಗನೇ ನೋಡ್ತಿರ್ತಾನೆ. ಯಾಕೋ ನಗ್ತಾ ಇದ್ಯಾ ಅಂತ ಶಾಂತಿ ಕೋಪದಲ್ಲಿ ಕೇಳ್ಬೇಕಾದ್ರೆ, ಇಲ್ಲ ಸಕ್ರೆ, ಅಟ್ಲೀಸ್ಟ್ ಈ ಟೈಮಲ್ಲಾದ್ರೂ ನೀನ್ ನನ್ ಬಗ್ಗೆ ಯೋಚನೆ ಮಾಡಿದ್ರಲ್ವಾ, ಅದಕ್ಕೆ ತುಂಬಾನೇ ಖುಷಿ ಆಯ್ತು. ನೀವೇನು ತಲೆ ಕೆಡ್ಸ್ಕೊಬೇಡಿ, ನನ್ಗೇನು ಆಗೋದಿಲ್ಲ, ನಾನ್ ಚೆನ್ನಾಗೇ ಇರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಲವ್ ಮಾಡಿರೋ ಇಬ್ರನ್ನ ಸೇರಿಸ್ಬೇಕು ಅಂತ ಸೂರ್ಯ ಮತ್ತೆ ಅತ್ಗೆ ಅನ್ಕೊಂಡಿದ್ದಾರೆ, ಅದು ತಪ್ಪಿಲ್ಲಮ್ಮ ಅಂತ ರವಿ ಹೇಳ್ತಾನೆ. ಸೂರ್ಯ ಮೀನಾ ಅವ್ರು ಇಬ್ರು ಮಾಡಿರೋದು ಒಳ್ಳೆ ಕೆಲ್ಸಾನೇ. ಆ ಹುಡ್ಗಿ ಏನಾದ್ರೂ ತಪ್ಪಾಗಿ ನಿರ್ಧಾರ ಮಾಡಿದಿದ್ರೆ ನಾವೇನ್ ಮಾಡಕ್ಕಾಗ್ತಿತ್ತು ಹೇಳಿ? ಹೇಳ್ಬೇಕು ಅಂದ್ರೆ ಆ ಹುಡ್ಗಿನ ಇವ್ರು ಕಾಪಾಡಿದಾರೆ ಅಂತ ಶ್ರುತಿ ಹೇಳ್ತಾಳೆ. ಅದ್ ಸರಿ, ಈಗ ಆ ವಿಶಾಲ ಕಡೆಯಿಂದ ನಮ್ ಕುಟುಂಬನ ಕಾಪಾಡೋರು ಯಾರು? ನಾಳೆ ನನ್ ಬಿಸ್ನೆಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ನನ್ನನ್ ಯಾಕೆ ಕಾಪಾಡ್ತಾರೆ? ಲೇ ಸೂರ್ಯ, ಸುಮ್ನೆ ನೀನು ಆ ಹುಡ್ಗಿನ ವಾಪಸ್ ಕಳ್ಸೋ ಅಂತ ಮನೋಜ ಹೇಳ್ತಿರ್ತಾನೆ. ಲೇ ಪೆಂಗ್ಯ, ಯಾವಾಗ್ಲೂ ಬರೀ ನಿನ್ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡ್ತೀಯಲ್ಲೋ? ಪ್ರೀತ್ಸೋರು ನನ್ನ ಹತ್ರ ಬಂದು ಸಹಾಯ ಕೇಳಿದಾಗ ನಿನ್ ತರ ಹೆದ್ರ ಪುಕ್ಲಿನ್ ತರ ಹೆದ್ರಕೊಂಡ್ ಹೋಗೋ ಅಂತಾನಲ್ಲ ಕಣೋ ನಾನು. ಹೋಗಲೇ ಪೆಂಗ್ಯ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಅಂತ ಇವಳ ಮನೆ ಸಮಸ್ಯೆನ ಇಲ್ಲಿವರೆಗೂ ತಗೊಂಡ್ ಬರ್ತೀಯಾ? ನೀವಾದ್ರೆ ಇವನ ಹತ್ರ ಹೇಳ್ರಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡು ಶಾಂತಿ, ಆ ವಿಶಾಲು ಸರಿ ಇಲ್ಲ, ಆದ್ರೆ ಆ ಹುಡುಗಿ ಪಾಪದೋಳು ಕಣೆ, ಏನೋ ಗೊತ್ತಿಲ್ದಿರೋಳು. ಅವಳ ಜೀವನ ಹಾಳಾಗೋದನ್ನ ನೋಡ್ಕೊಂಡು ನನ್ನಿಂದ ಸುಮ್ನೆ ಇರೋದಕ್ಕಾಗೋದಿಲ್ಲ. ಆ ವಿಶಾಲುಗೆ ಮೀನನ್ ಮೇಲೆ ಕೋಪ, ಆ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಅಂತ ಅವಳು ಈ ರೀತಿ ಎಲ್ಲ ಮಾತಾಡ್ತಿದ್ದಾಳೆ. ಸೂರ್ಯ ಮೀನಾ ಮಾಡಿರೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ. ಏನೋ ಒಂದು ನಾ ಹೇಳಿದಿನ ನೀವ್ ಯಾವತ್ತಾನೆ ಅರ್ಥ ಮಾಡ್ಕೋತೀರಾ, ಏನಾದ್ರೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಲೋ ಸೂರ್ಯ, ನೀನ್ ಮಾಡಿದ್ದು ಒಳ್ಳೆ ಕೆಲ್ಸನೇ,
ಆದ್ರೆ ನೀನ್ ಏನು ಆಗದೆ ಇರೋ ರೀತಿ ಸ್ವಲ್ಪ ಹುಷಾರಾಗಿರಪ್ಪ ಅಂತ ಹೇಳ್ತಾ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ. ಸೂರ್ಯ ಮೀನಾ ಇಬ್ರು ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮೀನಾ ಮತ್ತೆ ಸೂರ್ಯ ಇಬ್ರು ಇಂಗ್ಲಿಷ್ ಕ್ಲಾಸ್ಗೆ ಬಂದಾಗ ಅಲ್ಲಿರೋರೆಲ್ರು ಚಪ್ಪಾಳೆ ತಟ್ತಿರ್ತಾರೆ ಇವ್ರನ್ನ ನೋಡ್ಕೊಂಡು. ಯಾಕೆ ಏನು ಅಂತ ಮೀನಾ ಮತ್ತೆ ಸೂರ್ಯ ಕೇಳ್ಬೇಕಾದ್ರೆ, ಸೂರ್ಯ ಸರ್ ನೀವ್ ಮಾಡಿರೋ ವಿಷಯ ಎಲ್ಲ ನಮ್ಗೆ ಗೊತ್ತಾಯ್ತು, ಶ್ವೇತಾ ನಮ್ಗೆ ಎಲ್ಲಾ ವಿಷಯನೂ ಹೇಳಿದ್ಲು ಅಂತ ಮಿಶ್ರಾ ಸರ್ ಹೇಳ್ತಾರೆ. ಹಾಗೆ ಅವ್ರಿಬ್ರು ತುಂಬಾನೇ ಹೊಗಳ್ತಾರೆ. ಹಾಗೆ ಶ್ವೇತಾ ಲವ್ ಮತ್ತೆ ಅಫೆಕ್ಷನ್ ಬಗ್ಗೆ ಟಾಪಿಕ್ ಇಟ್ಕೊಂಡು ಅದ್ರ ಬಗ್ಗೆನೆ ಲೆಕ್ಚರ್ ಮಾಡ್ತಿರ್ತಾಳೆ. ಹಾಗೆ ಮಿಶ್ರಾ ಶ್ವೇತನೇ ನೋಡ್ತಾ ಹಾಗೆ ಕಳೆದೋಗ್ಬಿಟ್ಟಿರ್ತಾರೆ. ಸೂರ್ಯ ನಿಮ್ ಭಾಮ ಇದಂಗೆ ನೀವು ಮದ್ವೆ ಮಾಡಿಸ್ಬೇಕು ಅನ್ಕೊಂಡಿದ್ದೀರಲ್ಲ, ಅದೇ ರಿಜಿಸ್ಟರ್ ಮ್ಯಾರೇಜು, ಅದಕ್ಕೆ ಏನೇನೆಲ್ಲ ಬೇಕು ಅಂತ ಮಿಶ್ರಾ ಅವರು ವಿಚಾರಿಸ್ಬೇಕಾದ್ರೆ ಅದ್ರಿಂದ ಸೂರ್ಯ ಮತ್ತೆ ಮೀನನ್ಗೆ ಮಿಶ್ರಾ ಯಾರನ್ನ ಲವ್ ಮಾಡ್ತಿದ್ದಾರೆ ಅವ್ರ ಜೊತೆ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋದ್ರ ಬದಲು ಲವ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ ಆಸೆ ಪಡ್ತಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗತ್ತೆ. ಹೇಗೋ ಬಿಡ್ರಿ, ಅವ್ರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು ಅಂತ ಮೀನಾ ಹೇಳ್ತಿರ್ತಾಳೆ. ಈ ಕಡೆ ವಿಶಾಲು ಇನ್ಸ್ಪೆಕ್ಟರ್ಗೆ ಹೇಳಿ ಹಾಸ್ಪಿಟಲ್ ಇಂದ ಸಿಸಿಟಿವಿ ಕ್ಯಾಮೆರಾ ಫೋಟೇಜ್ ನ ತರಿಸಿ ಅದ್ರಲ್ಲಿ ಬಂದಿರೋದು ಸೂರ್ಯ, ಮೀನಾ ಮತ್ತೆ ಮಂಜಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತಾರೆ. ಹಾಗೆ ಸೂರ್ಯನ ಅರೆಸ್ಟ್ ಮಾಡಿ ಅಂತ ಇನ್ಸ್ಪೆಕ್ಟರ್ಗೆ ಹೇಳಿ ಕಳಿಸ್ತಾಳೆ. ಅವಳಿಗೆ ಅವಳ ಗಂಡ ಬೇಕಾ ಅಥವಾ ಅವಳ ತಮ್ಮ ಬೇಕಾ, ಆ ಮೀನನ್ನೇ ಡಿಸೈಡ್ ಮಾಡ್ಕೊಳ್ಳಿ, ಮೊದ್ಲು ಅವನನ್ನ ಅರೆಸ್ಟ್ ಮಾಡಿ ಅಂತ ವಿಶಾಲು ಇನ್ಸ್ಪೆಕ್ಟರ್ಗೆ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಅವಳ ಮೊಬೈಲ್ಗೆ ಒಂದು ವಿಡಿಯೋ ಬರುತ್ತೆ. ಅದ್ರಲ್ಲಿ ತಾರಾ ತನ್ನನ್ನ ಯಾರು ಹುಡ್ಕೋ ಅವಶ್ಯಕತೆ ಇಲ್ಲ, ತಾನೇ ಇಷ್ಟಪಟ್ಟು ಮನೆ ಬಿಟ್ಟು ಬಂದಿರೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿರ್ತಾಳೆ. ಅದನ್ನ ನೋಡಿ ಇನ್ಸ್ಪೆಕ್ಟರ್ ಮತ್ತೆ ವಿಶಾಲು ಇಬ್ರಿಗೂ ಶಾಕ್ ಆಗತ್ತೆ. ನೋಡಿ ಮೇಡಮ್, ನಾವೇನಾದ್ರೂ ಕೇಸ್ ಫೈಲ್ ಮಾಡಿ ನಿಮ್ ಹುಡುಗಿ ಕೋರ್ಟ್ ಅಲ್ಲಿ ಬಂದು ಇದೇ ಮಾತನ್ನ ಹೇಳಿದ್ಲು ಅಂತ ಅಂದ್ರೆ ಕೇಸು ಅಲ್ಲಿ ಸ್ಟ್ರಾಂಗ್ ಆಗಿರೋದಿಲ್ಲ ಮೇಡಮ್, ನಿಮ್ಮ ವಿರುದ್ಧನೇ ಕೇಸ್ ಆಗತ್ತೆ. ಅವ್ರು ಹೇಳ್ದಂಗೆ ಅವ್ರ ಇವಾಗ ಮೇಜರ್ ಆಗಿದ್ದಾರೆ, ಬೇರೆ ಯಾರನ್ನ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡೋ ಎಲ್ಲಾ ಹಕ್ಕು ಅವ್ರಿಗಿದೆ ಅಂತ ಇನ್ಸ್ಪೆಕ್ಟರ್ ಹೇಳ್ಬೇಕಾದ್ರೆ, ನೋಡಿ ಇದನ್ನ ಅವಳು ಮಾತಾಡಿಲ್ಲ, ಇದನ್ನೆಲ್ಲ ಮಾತಾಡಕ್ ಹೇಳಿರೋದು ಆ ಸೂರ್ಯ ಅಂತ ನನಗ್ ಚೆನ್ನಾಗ್ ಗೊತ್ತಿದೆ, ಅವಳನ್ನ ನಮ್ ವಿರುದ್ಧವಾಗಿ ತಿರುಗ್ ಬೀಳೋ ರೀತಿ ಮಾಡಿದಾನೆ ಅಂತ ವಿಶಾಲು ಹೇಳ್ತಾಳೆ. ನೋಡಿ ಮೇಡಮ್, ಯಾರ್ ಇದನ್ನ ಹೇಳ್ಕೊಟ್ರು ಅನ್ನೋದು ಮುಖ್ಯ ಆಗೋದಿಲ್ಲ, ಆದ್ರೆ ಇದ್ರಲ್ಲಿ ಮಾತಾಡಿರೋದು ತಾರಾನೇ ಅಲ್ವಾ, ಲೀಗಲ್ ಆಗಿ ಏನು ಮಾಡಕ್ ಆಗೋದಿಲ್ಲ ಮೇಡಮ್, ನಾವಿನ್ ಬರ್ತೀವಿ ಅಂತ ಹೇಳ್ತಾ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಟೋಗ್ತಾರೆ. ಛೆ, ತಾನ್ ಅನ್ಕೊಂಡಿದ್ದು ಏನು ನಡೀಲಿಲ್ವಾ ಅಂತ ವಿಶಾಲು ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಿರ್ತಾಳೆ. ಈ ಕಡೆ ರೋಹಿಣಿ 5 ಲಕ್ಷ ಕೊಟ್ರೇನೆ ಡೈವರ್ಸ್ ಕೊಡೋದು ಅಂತ ಹೇಳಿರೋ ವಿಷಯ ರಾಮಕೃಷ್ಣ ಲಾಯರ್ಗೆ ಶಾಂತಿ ಮತ್ತೆ ಮನೋಜ ಇಬ್ರು ಹೋಗಿ ಹೇಳ್ತಾರೆ. ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕೆ ರೋಹಿಣಿಗೆ ಫೋನ್ ಮಾಡಿ ರಾಮಕೃಷ್ಣ ಅವ್ರು ವಿಚಾರಿಸಿದಾಗ ರೋಹಿಣಿ ಇದಕ್ಕೆ ಈ ಮಾತು ಸತ್ಯ, ನನ್ಗೆ 5 ಲಕ್ಷ ಕೊಟ್ರೆ ನಾನ್ ಡೈವರ್ಸ್ ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಅದನ್ನ ಕೇಳಿ ಎಲ್ರಿಗೂ ಖುಷಿ ಆಗತ್ತೆ. ಹಾಗೆ ರೋಹಿಣಿ ಆ 5 ಲಕ್ಷ ಸಿಂಗಲ್ ಪೇಮೆಂಟ್ ಅಂದ್ರೆ ಒಂದೇ ಸಲ ನನಗ್ ಕೊಡ್ಬೇಕು, ಆಗ್ಲೇ ನಾನು ಈ ಡೈವರ್ಸ್ಗೆ ಒಪ್ಕೊಳ್ಳೋದು ಅಂತ ರೋಹಿಣಿ ಕಂಡೀಷನ್ ಹಾಕ್ತಾಳೆ. ಅದಕ್ಕೆ ಸರಿ ಆಯ್ತು ಅಂತ ಒಪ್ಕೊಂಡು ರಾಮಕೃಷ್ಣ ಮೇಡಮ್ ಕಾಲ್ ಕಟ್ ಮಾಡ್ತಾರೆ. ಛೇ, ಏನ್ ನಡೀತಾ ಇದೆ ಇಲ್ಲಿ, ನಾನೇನು ಪ್ಲಾನ್ ಮಾಡಿದ್ರೆ ಇಲ್ಲಿ ಬೇರೆ ರೀತಿ ನಡೀತಿದ್ಯಲ್ಲ ಅಂತ ರೋಹಿಣಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಳೆ. ಈ ಕಡೆ ಮೀನಾ ತಾಯಿ ಒಂಟಿಯಾಗಿರೋದು ಸರಿ ಇಲ್ಲ ಅಂತ ಮೀನಾ ಮತ್ತೆ ಸೂರ್ಯ ಇಬ್ರೇ ಯೋಚನೆ ಮಾಡ್ತಾ ಅವ್ರನ್ನ ಕಸ್ತೂರಿ ಅವ್ರ ಮನೇಲಿ ಇರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಈ ಕಡೆ ಊರಲ್ಲಿರೋ ಮಂಜಾ ಮತ್ತೆ ತಾರಾ ಇಬ್ರು ಊರನ್ನೆಲ್ಲ ಸುತ್ತಾಡ್ಕೊಂಡು ಹಾಗೆ ಫೋಟೋ ತಗೊಂಡ್ ಬರೋಣ ಅಂತ ಹೋದಾಗ ತಾರನ್ಗೆ ಆ ನದಿ ನೀರನ್ನೆಲ್ಲ ನೋಡಿ ಹಳೇದೆಲ್ಲ ನೆನ್ಪಾಗೋದಕ್ಕೆ ಶುರು ಆಗತ್ತೆ. ಸೂರ್ಯ ಅಣ್ಣ ಅಂತ ಜೋರಾಗಿ ಕಿರ್ಚಾಡ್ತಾಳೆ. ಇದನ್ನ ನೋಡಿ ಮಂಜನ್ಗೆ ಟೆನ್ಷನ್ ಆಗತ್ತೆ. ತಾರಾ, ಏನಾಯ್ತು ತಾರಾ ಅಂತ ಕೇಳ್ಬೇಕಾದ್ರೆ ಈ ಜಾಗಕ್ಕೆ ನಾನ್ ಬಂದಿದ್ದೀನಿ ಮಂಜಾ, ಇದೇ ಜಾಗದಲ್ಲಿ ನಾನ್ ಬಿದ್ದಿದ್ದು ಅಂತ ತಾರಾ ತಾನ್ ಬಿದ್ದಿದ್ ಜಾಗನ ತೋರಿಸ್ತಾ ಇರ್ತಾಳೆ. ಮಂಜನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರ್ತಾನೆ. ಈ ಕಡೆ ಕಸ್ತೂರಿ ಆಂಟಿ ಹತ್ರ ಮಾತಾಡ್ತೀನಿ ಅಂತ ಹೋಗಿದ್ ಮೀನಾ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ವಲ್ಲ ಅಂತ ಮನೆಯವರೆಲ್ರೂ ಟೆನ್ಷನ್ ಆಗಿರ್ತಾರೆ. ಈ ವಿಷಯ ಸೂರ್ಯನ್ ಗೊತ್ತಾಗಿ ಸೂರ್ಯ ರೋಡು ಅಲಿಯೋದಕ್ಕೆ ಶುರು ಮಾಡ್ತಾನೆ. ಮೀನಾ ಹೂ ಕೊಡೋ ಜಾಗದಿಂದ ಹಿಡಿದು ಹೂ ಕಟ್ಟೋ ಅಕ್ಕಂದ್ರು ಎಲ್ಲಾರನ್ನು ಕೇಳಿ ವಿಚಾರಿಸ್ತಾ ಹುಚ್ಚೊಂತರ ರಾತ್ರಿ ಪೂರ್ತಿ ಅವನು ಮೀನನ್ನ ಹುಡ್ಕೋದ್ರಲ್ಲೇ ಸುತ್ತಾಡ್ತಿರ್ತಾನೆ. ಮೀನಾ ಎಲ್ಲಾದ್ರೂ ಎತ್ತ ಅಂತ ಗೊತ್ತಾಗ್ದೆ ಟೆನ್ಷನ್ ಮಾಡ್ಕೊಂಡು ಕಣ್ಣೀರಿಡ್ತಾ ಯೋಚನೆ ಮಾಡ್ಬೇಕಾದ್ರೆ ಆ ವಿಶಾಲನೆ ಅವಳಿಗೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದಾಳ ಅಂತ ಮನ್ಸಲ್ಲೇ ಭಯ ಪಟ್ಕೊಂಡು ವಿಶಾಲನೆ ಒಂದ್ ಗತಿ ಕಾಣಿಸ್ತೀನಿ ಅಂತ ಸೂರ್ಯ ಸೀದಾ ವಿಶಾಲು ಮನೆಗೆ ಹೋಗ್ತಾನೆ. ಈ ವಿಶಾಲು ಅಂತ ಜೋರಾಗಿ ಸೂರ್ಯ ಕಿರ್ಚಾಡ್ಬೇಕಾದ್ರೆ ವಿಶಾಲು ಬಂದು ಸೂರ್ಯನ್ ಮುಂದೆ ನಿಂತ್ಕೋತಾಳೆ. ಆಗ ಸೂರ್ಯ ಕೋಪದಿಂದ ವಿಶಾಲುನೇ ಗುರಾಯಿಸ್ತಾ ಇರ್ತಾಳೆ. ಹೀಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.